ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ರಾಜ್ಯದಲ್ಲಿ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಈ ರಾಜಕೀಯ ಕೆಸರ ಚಾಟಗಳು ಇದೆಲ್ಲದರ ಜೊತೆಗೆ ಈಗ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರುವಂಥದ್ದು ಜಾತಿ ಗಣತಿ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಠಾಧೀಶರು ತಮ್ಮ ಈ ಪರಿವಾರದ ನಾಯಕರುಗಳ ಜೊತೆಗೆ ಮೀಟಿಂಗ್ಗಳನ್ನು ಮಾಡ್ತಾರೆ. ಸ್ವಾಮೀಜಿಗಳು ಕೂಡ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಯಾವ ರೀತಿ ಬರೆಸಬೇಕು, ಯಾವ ಹೆಸರನ್ನು ಬರೆಸಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗಿದೆ, ಚಿಂತನ ಮಂಥನಗಳಾಗಿದೆ. ಇಂಥ ಸಂದರ್ಭದಲ್ಲಿ ಅಂದರೆ ಈ ಸ್ವಾಮೀಜಿಗಳ ವಲಯ ಅಂದ ತಕ್ಷಣ ಸದಾ ಸುದ್ದಿಯಲ್ಲಿರುವಂಥವ್ರು ಅಂತಂದರೆ ವಚನಾನಂದ ಶ್ರೀಗಳು. ವಚನಾನಂದ ಶ್ರೀಗಳು ಈ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಅಂದರೆ ಈ ಪೀಠಗಳಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳಾಗಿರ್ಬೋದು, ಇನ್ನು ಈ ಜಾತಿ ವಿಚಾರದಲ್ಲಾಗಿರುವಂಥ ಡೆವಲಪ್ಮೆಂಟ್ಗಳು, ಇದೆಲ್ಲದರ ಬಗ್ಗೆ ವಚನಾನಂದ ಶ್ರೀಗಳು ಏನು ಹೇಳ್ತಾರೆ. ಬನ್ನಿ, ನಮ್ಮ ಜೊತೆಗೆ ವಚನಾನಂದ ಶ್ರೀಗಳು ಜಾಯ್ನ್ ಆಗಿದ್ದಾರೆ. ಶ್ರೀಗಳೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಾನು ನೇರವಾದಂಥ ಪಾಯಿಂಟಿಗೆ ಬಂದುಬಿಡ್ತೀನಿ. ಈಗ ಜನಗಳು ಹೇಳೋದೇನು ಅಂತಂತಂದರೆ, ಆಗಿನ ಈ ಕೋಪ ಕಿಚ್ಚು ಇದೆಲ್ಲ ಅದು ಈಗಲೂ ಕೂಡ ಇದೆ. ಜಯಮೃತ್ಯುಂಜಯ ಶ್ರೀಗಳನ್ನು ಹೊರಗಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಚನಾನಂದ ಶ್ರೀಗಳ ಪಾತ್ರ ಇದೆ ಇದರಲ್ಲಿ ಅಂತ ಏನಂತೀರಿ ನೇರವಾಗಿ? ನೋಡಿ, ನಾವು ಪೀಠಕ್ಕೆ ಬಂದ ಮೇಲೆ ಈ ಎಲ್ಲವನ್ನು ಶಮನ ಮಾಡಿದ್ವಿ. ನಮ್ಮ ಪೀಠಕ್ಕಿಂತ ಬರೋಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ಗೋಜು ಗದ್ದಲಗಳಿದ್ದು ನಾವು ಏನು ಮಾಡ್ತೀವಿ, ನೀವು ಕರ್ನಾಟಕದಲ್ಲಿ 3,000 ಜನ ಸ್ವಾಮಿಗಳನ್ನ ನಾವು ಸಾಕ್ತೀವಿ. ನಮ್ಮ ಪಂಚಮಸಾಲಿ ಸ್ವಾಮಿಗಳು ಅವರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲ ಸಹೋದರಿದ್ದಂಗೆ. ನಾವು ಹಾಕ್ಕೊಳ್ಳೋಂಥ ಬಣ್ಣ ಒಂದೇ ಇದೆ. ಒಂದೇ ದಿನ ಲಕ್ಷಾಂತರ ಜನ ಪಂಚಮಸಾಲಿ ಇದ್ದಾರೆ, ಒಂದೇ ದಿನ ಮುಹೂರ್ತಗಳು ಬರ್ತವೆ, ನಾವು ಹೋಗೋಕ್ಕಾಗಲ್ಲ. ಆ ಭಾಗದಲ್ಲಿ ನೀವು ಸಂಘಟನೆ ಮಾಡಿ, ಈ ಭಾಗದಲ್ಲಿ ನಾವು ಸಂಘಟನೆ ಮಾಡಿ ಅಂತೇಳಿ ನಾವು ಸಂಬಂಧವನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡೇವಿ. ಇವತ್ತಿಗೂ ಅವ್ರ ಬಗ್ಗೆ ಒಂದು ಹೇಳಿಕೆ ನಾವು ಮಾತಾಡಿದರೆ ಕೇಳಿ ನೀವು, ಸೆಪ್ರೇಟ್ ಆಗುವಂಥದ್ದು. ಅವರು ಪಾದಯಾತ್ರೆಯನ್ನು ಮಾಡುವಾಗ ಇಡೀ ಪಾದಯಾತ್ರೆಯಲ್ಲಿ ನಮ್ಮ ಪೀಠವನ್ನು ನಮ್ಮನ್ನು ಇಂಡಿವಿಜುವಲ್ ಆಗಿ ರಾಜಕಾರಣಿಗಳು ಕೂಡಿಸ್ಕೊಂಡು ಬೈಲಿಕ್ಕೆ ಶುರು ಮಾಡಿದರು. ಕೆಟ್ಟದ್ದು ಬಯಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಇವ್ರು ನಕ್ಕೋತ್ ಕೂತ್ಕೊಂಡ್ರು. ಈ ಎಲ್ಲ ಅವಮಾನ ಇವೆಲ್ಲಗಳ ಮಧ್ಯದಲ್ಲಿ ನಾವು ಹರಿಹರದಿಂದ ಪಾದಯಾತ್ರೆ ಶುರು ಮಾಡಿದ್ವಿ ಬೆಂಗಳೂರು ತನಕ. ನಮ್ಮ ಉದ್ದೇಶ ಏನಿತ್ತು, ನಮಗೂ ನಿಮಗೂ ನಾವಿಬ್ಬರೂ ಸ್ವಾಮಿಗಳು ಆಗದೇ ಇದ್ದಾಗ, ಸನ್ಯಾಸವನ್ನೇ ತೆಗೆದುಕೊಳ್ಳದೇ ಇದ್ದಾಗ ಈ ಸಮಾಜವನ್ನು ಸಂಘಟನೆ ಮಾಡೋಂಥ ಹಿರಿಯರಿದ್ದಾರೆ. ಅವರೊಂದು ವಿಷನ್ ಇಟ್ಕೊಂಡು ಸಂಘಟನೆ ಮಾಡಿದರು. ಅದಕ್ಕಾಗಿ ನಾವು ಒಂದಾಗಬೇಕು, ನನಗಾಗಿ ಅಲ್ಲ, ನಿಮಗಾಗಿ ಅಲ್ಲ, ಸಮಾಜಕ್ಕೆ ಒಂದಾಗಬೇಕು ಅಂತ ಪಾದಯಾತ್ರೆ ನಾವು ಮಾಡಿದ್ವಿ. ಅದೇನಾಯಿತು, ಪಾದಯಾತ್ರೆಯನ್ನು ಮಾಡಿದ್ವಿ. ಯಾವುದೇ ಒಂದು ಮೀಸಲಾತಿ ಸಿಗಬೇಕು ಅಂತಂದರೆ ಹೋರಾಟ ಆರಂಭದಲ್ಲಿ ಬೇಕೇ ಬೇಕು. ಯಾರೆಲ್ಲ ವೇದಿಕೆಯಲ್ಲಿ ಕೂತ್ಕೊಂಡು ಅವರೆಲ್ಲ ಇದ್ರಲ್ಲ, ಅವರವರು ಜಗಳ ಹಿಡಿದಾರೆ ವಿನ ನಮಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಓಕೆ, ಹೋಗಲಿ. ಈಗ ಸ್ವಾಮೀಜಿಗಳ ಉಚ್ಚಾಟನೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನ ತಾವು ಸ್ವಾಗತಿಸ್ತೀರಾ? ನೋಡಿ, ಅದು ಅವರ ಪೀಠದ ಟ್ರಸ್ಟ್ನ ಆಂತರಿಕ ವಿಚಾರ. ಆ ಆಂತರಿಕ ವಿಚಾರದಲ್ಲಿ ನಾವು ಮಾತನಾಡೋದು ಸೂಕ್ತವಲ್ಲ. ಯಾಕಂದರೆ ಸರಿಯಾಗಿ ನಮಗೆ ಮಾಹಿತಿ ಇಲ್ಲ. ನಮಗೆ ಸರಿಯಾಗಿ ಮಾಹಿತಿ ಇಲ್ಲದ್ರಿಂದ ನಾವು ಆಡುವಂಥ ಪ್ರತಿಯೊಂದು ಮಾತು. ಸೊ ನಿಮ್ಮ ಪಾತ್ರ ಏನಿಲ್ಲ ಅದರಲ್ಲಿ? ನಥಿಂಗ್ ಅಲ್ಲ, ಯಾಕಂದರೆ ಈಗ ಸ್ವಾಮೀಜಿಗಳ ಬಣದಲ್ಲಿ ಏನಾದರೂ ಬಂದರೂ ಕೂಡ ವಚನಾನಂದ ಶ್ರೀಗಳ ಕಡೆಗೆ ಕೈ ತೋರಿಸ್ತಾರೆ. ಇನ್ನು ರಾಜಕಾರಣದಲ್ಲಿ ಏನಾದರೂ ಆದರೂ ಕೂಡ ಈಗ ಯತ್ನಾಳ್ ಉಚ್ಚಾಟನೆಯ ಹಿಂದೂ ಕೂಡ ವಚನಾನಂದ ಸ್ವಾಮಿಗಳ ಕೈವಾಡ ಇದೆ ಅಂತ ಏನಂತೀರ ಅದಕ್ಕೆ? ನೋಡಿ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಯಾರು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೋ, ಯಾವ ಗಿಡದಲ್ಲಿ ಹೆಚ್ಚು ಹಣ್ಣುಗಳು ಬರ್ತಾವೋ ಆ ಗಿಡಕ್ಕೆ ಕಲ್ಲು ಒಗಿತಾರೆ ವಿನಃ ಹಣ್ಣಿಲ್ಲದ ಗಿಡಕ್ಕೆ ಯಾರೂ ಕೂಡ ಕಲ್ಲು ಒಗೆಯೋದಿಲ್ಲ. ಎಲ್ಲದಕ್ಕೂ ನಮ್ಮನ್ನು ಎಳತ್ತರೋದು ಅದು ಸರಿಯಲ್ಲ. ಹಾಗಾಗಿ ನಮ್ಮಲ್ಲಿ ಇದಿತ್ತು ಅಂತಂದರೆ ಇಷ್ಟು ನಾವು ಬೆಳೀತಿರ್ಲಿಲ್ಲ. ಅಟ್ಲೀಸ್ಟ್ ಅವ್ರನ್ನ ಕರೆದು ಹೇಳಬೇಕು, ಯಾಕೆ ಹಿಂಗೆ ಮಾಡ್ತಿರೋದು ನೀವು, ಅವ್ರನ್ನ ಮುತ್ಯ ಅನ್ನೋದು, ಅವ್ರಿಗೆ ತಲೆ ಕೆಟ್ಟಿದೆ ಅನ್ನೋದು, ಈ ಥರದ್ದೆಲ್ಲ ಅಂದ್ಬಿಟ್ರೆ ಏನರ್ಥ? ನೋಡ್ರಿ, ಒಬ್ಬ ರಾಷ್ಟ್ರೀಯ ನಾಯಕರಾದವರು, ನಾವು ವಯಸ್ಸಿಂದ ಚಿಕ್ಕವರು, ಗುರುಗಳಾಗಿರೋದು ಕೂಡ ವಯಸ್ಸಿಂದ ಚಿಕ್ಕವರು. ಅದಕ್ಕೆ ಅನೇಕರು ಈ ಥರ ಮಾತನಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಅವರು ಮಾತಾಡ್ತಾರೆ. ಅದಕ್ಕೆ ನಾವೇನು ಹೇಳೋದಂತಂದರೆ, ಒಬ್ಬ ಸಲ ಒಂದು ವ್ಯಕ್ತಿಗೆ ಒಂದು ಸಲ ಹೇಳಲಿಕ್ಕೆ ಆಗಲಿಲ್ಲ ಅಂತಂದರೆ ಆವಾಗ ನಮಗೇನು ಅನಿಸುತ್ತೆ, ಅವು ಬಸವಣ್ಣವ್ರ ವಚನಗಳು ನೆನಪಾಗ್ತವೆ. ಈ ಥರ ಟೀಕೆಗಳು ಮಾಡುವಾಗ ನಾವು ಓದಿದ್ದೆಲ್ಲ ವಚನಗಳೇ. ಆವಾಗ ಆ ಥರ ನಿಂದಿಸುವನು ಒಬ್ಬ, ಸ್ತುತಿಸುವನು ಒಬ್ಬ, ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ, ಇವರಿಬ್ಬರು ನಮ್ಮ ಶಿವಯೋಗಿಗಳು, ಅದಕ್ಕೆ ಬಸವಣ್ಣ ಬೈದವರೆನ್ನ ಬಂಧುಗಳೆಂಬೆ. ಇವತ್ತು ಅವ್ರು ಇಷ್ಟೊಂದು ಟೀಕೆಗಳು ಮಾಡ್ತಾ ಇದ್ರಲ್ಲ, ನಾವು ಇಷ್ಟೊಂದು ಬೆಳೀತಿರ್ಲಿಲ್ಲ, ನಾವು ಇಷ್ಟೊಂದು ಜಾಗೃತ ಆಗ್ತಾ ಇರಲಿಲ್ಲ. ಯಾವ ಕಲ್ಲಿಗೆ ಅತಿ ಹೆಚ್ಚು ಉಳಿಪೆಟ್ಟು ಬೀಳುತ್ತದೆ ಅದೇ ಮಾತ್ರ ಮೂರ್ತಿ ಆಗೋದು. ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು. ಈಗ ಸ್ವಾಮೀಜಿಗಳ ಉಚ್ಚಾಟನೆ ನೋಡಿ, ಆ ಪೀಠದ ಆಂತರಿಕ ಸಂಗತಿ, ಅದ್ರ ಬಗ್ಗೆ ಮಾತಾಡಲ್ಲ ಅಂದರೆ ಈ ಯತ್ನಾಳವರ ಉಚ್ಚಾಟನೆ ನೋಡಿ, ಆ ಪಕ್ಷದ ನಿರ್ಧಾರ ಅದು. ನಾವೇನು ಆ ಪಕ್ಷದ ಸದಸ್ಯರಲ್ಲ,
ಆ ಪಕ್ಷದ ರಾಜ್ಯಾಧ್ಯಕ್ಷರಲ್ಲ, ರಾಷ್ಟ್ರಾಧ್ಯಕ್ಷ. ಭಾಳ ಒಡನಾಟ ಇದೆ ನಿಮಗೆ. ಮೊನ್ನೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರಿ, ಪ್ರಧಾನಮಂತ್ರಿಗಳನ್ನ ತುಂಬ ಸರಿ ಸಂದರ್ಭದಲ್ಲಿ ಭೇಟಿ ಮಾಡಿರಿ. ನಾನು ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಅವರು ತಮ್ಮ ಹೆಸರು ಹೇಳಿದ್ರು, ನಾನು ಆ ಮಠಕ್ಕೆ ಹೋಗಿದ್ದೆ ಅಂತ ಹೇಳಿಂತ. ಸೊ ಈ ಥರದ ಈ ನಿಮ್ಮ ಒಡನಾಟ ಇದೆಯಲ್ಲ, ಅದೇ ಅನುಮಾನ ಎಲ್ಲ ಒಂದು ಕಡೆಗೆ ಏನಾದ್ರು ಸ್ವಾಮೀಜಿ ಹೋಗಿ ಏನಾದರೂ ಇಟ್ಟು ಬಂದುಬಿಟ್ರಾ ಅಂತ. ನೋಡಿ, ನಾವು ಇಲ್ಲಿವರೆಗೆ ನಾವು ಭಾಳ ಆತ್ಮಸಾಕ್ಷ್ಯವಾಗಿ ಹೇಳ್ತೀವಿ, ನಮ್ಮದು ವಚನ ಇದು, ಪ್ರಾಣ ಜಾಯ ಪರ ವಚನನ ಜಾಯ ಅಂತ ಹೇಳ್ತಾರೆ. ಪ್ರಾಣ ಹೋದ್ರೆ ನಾವು ಕೊಟ್ಟ ಮಾತು ಹೋಗ್ಬಾರಂತ. ನಮ್ಮಲ್ಲಿರುವಂಥ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿದ್ದೀವಿ ನಾವು. ನೀವು ಸ್ವಾಮೀಜಿಗಳನ್ನು ಕೂಡಿಸ್ಕೊಂಡು ಮೀಟಿಂಗ್ ಮಾಡಿದ್ರಿ, ಬರೆಸುವಂಥ ಸಂದರ್ಭದಲ್ಲಿ ಜಾತಿ ಕಾಲಮಲ್ಲಿ ಏನು ಬರೆಸಬೇಕು ಅನ್ನೋದನ್ನು ಕೂಡ ಹೇಳಿದ್ರಿ. ಅದಕ್ಕೆ ಜಯಮೃತ್ಯುಂಜಯ ಶ್ರೀಗಳು ಬರಲಿಲ್ಲ ಆ ಮೀಟಿಂಗಿಗೆ, ಬೇರೆ ವಿಚಾರ. ಏನು ನಿರ್ಧಾರಕ್ಕೆ ಬಂದ್ರಿ ಸಂಕ್ಷಿಪ್ತವಾಗಿ? ಅಂದರೆ ನಾವು ಇಡೀ ರಾಜ್ಯದ ಈ ಥರ ಸಮೀಕ್ಷೆ ಮಾಡ್ತಂತ ಅಂದಾಗ ಒಂದಿಷ್ಟು ಗೊಂದಲಗಳು ಶುರು ಆದವು. ನಾವು ಮಠದಲ್ಲಿ ಕೂತ್ಕೊಂಡು ಏನನ್ನು ಹೇಳಿಕೆನ ಕೊಟ್ಟರೆ ನಾಳೆ ತಪ್ಪಾಗುತ್ತೆ. ಅದಕ್ಕೆ ಇಡೀ ರಾಜ್ಯಾದ್ಯಂತ ಭಕ್ತರ ಕಡೆ ಹೋಗಬೇಕು, ಸಮಾಲೋಚನೆ ಮಾಡಬೇಕು ಅಂಥೇಳಿ 16 ಜಿಲ್ಲೆಗಳಿಗೆ ಹೋಗಿ ಸಮಾಲೋಚನೆ ಮಾಡ್ತೀವಿ. ಸಾವಿರ ಜನ ಆ ಸಮಾಲೋಚನೆ ಭಾಗಿಯಾದರು. ಅವರೆಲ್ಲರೂ ಹೇಳಿದ್ದೇನು ಅಂತಂದರೆ, ಗುರುಗಳೇ, ನಮ್ಮ ಜಾತಿ ಏನು ಸರ್ಟಿಫಿಕೇಟ್ ಇದೆ ಇವತ್ತು ಕರ್ನಾಟಕದಲ್ಲಿ ಯಾರದೇ ತೆಗೆದುಕೊಳ್ಳಿ, ಅವರೆಲ್ಲ ಹಿಂದೂ ಲಿಂಗಾಯತ್ ಅಂತಿದೆ. ನಾವು ಪಂಚಮಸಾಲಿಯವರು. ಈಗಾಗಲೇ ಕೋಡ್ ಬಂದಿದೆ A0868 ಅಂತ, ಧರ್ಮ ಹಿಂದೂ, ಜಾತಿ ಲಿಂಗಾಯತ್ ಪಂಚಮಸಾಲಿ ಬರ್ಸೋಣ ಅಂಥೇಳಿ ನಮ್ಮ ಟ್ರಸ್ಟ್ನಲ್ಲಿ ಕೂಡ ನಿರ್ಧಾರ ಆಯಿತು. ನಮ್ಮ ಟ್ರಸ್ಟ್ ಕೂಡ ನಾವು ಗಟ್ಟಿ ಮಾಡ್ಕೊಂಡೇವಿ, ನಮ್ಮ ಸಂಘವನ್ನು ಗಟ್ಟಿ ಮಾಡ್ಕೊಂಡು ಎಲ್ಲರ ಸಹಮತದೊಂದಿಗೆ ನಾವು ಬೆಂಗಳೂರಲ್ಲಿ ಬಂದು ಬರೀ ನಾವೊಬ್ಬರೇ ಅಲ್ಲ, ಆ ಸಂದರ್ಭದಲ್ಲಿ ಕೂಡಲ ಸಂಗಮ ಸ್ವಾಮೀಜಿಯವ್ರನ್ನೂ ಕೂಡ ನಾವು ಕರ್ಕೊಂಡಿವಿ. ಬನ್ನಿ ಬುದ್ಧಿ, ನಾವೆಲ್ಲ ಕೂಡ್ಕೊಂಡು ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡೋಣ ಅಂತ ಹೇಳಿದ್ರು. ಅದಕ್ಕೆ ಬರ್ತೀನಿ ಅಂತಂದ್ರು, ಬರಲಿಲ್ಲ. ಏನು ಕಾರಣ? ಯಾಕಂತಂದ್ರೆ ಅವ್ರು ಯಾರ ಮೇಲೆ ಒತ್ತಡ ಇತ್ತು ಏನು ಗೊತ್ತಾ, ವಚನ ಸ್ವಾಮಿಗಳು ಯಾರು ಒತ್ತಡಕ್ಕಾಗಲ್ಲ. ನಾವು ಯಾರು ಅಡಿಯಲ್ಲಿಲ್ಲ, ಎಂಥ ದೊಡ್ಡ ರಾಜಕಾರಣ ಇದ್ದರೂ ಕೂಡ ನಾವು ನಮ್ಮ ನಿಲುವನ್ನು ತೊಡ್ಕೊತೀವಿ. ಅವ್ರು ಹೇಳ್ಬೋದು, ಮಾರ್ಗದರ್ಶನ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ ನಿರ್ಧಾರ ನಮ್ಮದಾಗಿರುತ್ತೆ. ಅಂತಂದರೆ ಅದು ಭಕ್ತರ ನಿರ್ಧಾರ ಆಗಿರುತ್ತೆ. ಸೊ ನಾವು 20 ಜನ ಸ್ವಾಮಿ ಕರ್ಕೊಂಡು ಮೀಟಿಂಗ್ ಮಾಡಿ ಧರ್ಮದಲ್ಲಿ ಹಿಂದೂನೇ ಬರೆಸಬೇಕು, ಜಾತಿ ಲಿಂಗಾಯತ್ ಪಂಚಮಸಾಲಿ ಅಂತ ಬರೆಸ್ಬೇಕು ಅಂತ ಸ್ಪಷ್ಟ ಮಾಡ್ತೀವಿ. ಇವತ್ತು ನೋಡಿ, ಯಾವುದೇ ನಾಯಕರಿರಲಿ, ಅವರು ಯಾವುದೇ ಪಕ್ಷ ಇರಲಿ, ಯಾವುದೇ ವಿಚಾರದಾರರಲ್ಲಿ ಇದಕ್ಕೆ ಬದ್ಧರಾಗಿದ್ದಾರೆ ಅಂತಂದರೆ ನಾವೆಲ್ಲರೂ ಹಿಂದೂ ಅಂತ ಬರೆಸಬೇಕು. ಸೊ ಸಂಪೂರ್ಣ ಸಹಮತ, ಎಲ್ಲರೂ ಸಹಮತವೇ ಇದ್ದಾರೆ. ಈಗ ಜಾತಿಯಲ್ಲಿ ಲಿಂಗಾಯತ್ ಪಂಚಮಸಾಲಿ ಬರೆಸ್ಬೇಕಂತ ಹೇಳಿದರು, ಇದರಲ್ಲಿ ಎಲ್ಲರೂ ಸಹಮತ ಇದೆ. ಯಾವುದೇ ಆರ್ಗನೈಸೇಷನ್ ಇರಲಿ, ನಮ್ಗೆ ಅತ್ಯಂತ ಖುಷಿ ಕೊಟ್ಟುದು, ಅತ್ಯಂತ ಸಂತೋಷ ಕೊಟ್ಟುದು ಏನಂತಂದರೆ ಈ ವಿಚಾರದಲ್ಲಿ ಇವತ್ತು ನಾಡಿನ ಬಹುತೇಕ ಸ್ವಾಮೀಜಿಯವರು ಕೂಡ ಹಿಂದೂ ಅಂತ ಬರ್ಸಕ್ಕೆ ಶುರು ಮಾಡಿದರು. ಬಸವರಾಜ ಬೊಮ್ಮಾಯಿ ಒಂದು ಮಾತು ಹೇಳಿದ್ರು, ತುಂಬ ಚೆನ್ನಾಗಿದೆ ಅದು. ನೀವು ಏನು ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಹೊಂದುತ್ತೆ. ಅವ್ರು ಹೇಳಿದರು, ಈ ರೀತಿ ಹಿಂಗೆ ಗೊತ್ತಾ, ಈ ಎಲ್ಲ ಮತಾಂತರಗಳಾಗ್ತಾ ಹೋಗ್ಬಿಟ್ರೆ, ಅಥವಾ ಜಾತಿ ಮುಖಾಂತರ ಈಗ ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ನಾಯಕ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಈ ಥರ ಸೇರ್ತಾ ಹೋಗ್ಬಿಟ್ರೆ ಮುಂದೊಂದಲ್ಲ ಒಂದು ದಿವಸ ನಿಮ್ಮ ಪೀಠ ಇದೆಯಲ್ಲ, ಆ ಪೀಠವನ್ನು ಕೂಡ ಕ್ರಿಶ್ಚಿಯನ್ ವ್ಯಾಪ್ತಿಗೆ ತಗೊಂಡು ಪೀಠ ಮಾಡ್ಕೋಬೇಕು ನೀವು ಅಂತ. ಹೌದು, 100ಕ್ಕೆ 100. ಇದು ಬಹಳ ಆಘಾತಕಾರಿ. ಇದರಿಂದ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ. ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ನಾವೆಲ್ಲ ಬಹಳಷ್ಟು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ನಾವು ನಮ್ಮ ಜನಗಳು ಇಟ್ಟುಕೊಂಡೇ ನಮ್ಮ ವಿರುದ್ಧನೇ ಷಡ್ಯಂತ್ರ ಮಾಡಕತ್ತಿದ್ದಾರೆ. ಅವತ್ತು ಕಿತ್ತೂರು ಚೆನ್ನಮ್ಮ ಸೋತಿದ್ದು ಬ್ರಿಟಿಷರಿಂದ ಅಲ್ಲ, ನಮ್ಮ ಜನಗಳೇ ಸೋಲಿಸಿದ್ದು ಚೆನ್ನಮ್ಮನ್ನ. ಅಲ್ಲ, ನೀವು ಎಲ್ರಿಗೂ ಡಾರ್ಲಿಂಗ್, ನೀವು ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ, ಈ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಹೇಳಬೇಕು ಸಿದ್ದರಾಮಯ್ಯನವ್ರಿಗೆ, ನೀವು ಮಾಡ್ತಿರೋದು ತಪ್ಪು, ಇದು ತಪ್ಪು ಸಂದೇಶ ರವಾನೆ ಆಗುತ್ತೆ. ಅಲ್ಲ, ಈಗಾಗಲೇ ಭಾಳ ನೇರವಾಗಿ ಹೇಳಿದ್ದೇವೆ. ಹೇಳಿದ್ದೀರಾ? ಹಾಂ, ನೇರವಾಗಿ ಹೇಳಿದ್ದೇವೆ, ಮತ್ತು ಮಾಧ್ಯಮ ಮೂಲಕ ಹೇಳಿದ್ದೇವೆ. ಇದಕ್ಕಿಂತ ಇನ್ನೇನು ಹೇಳಬೇಕು? ಈಗಾಗಲೇ ಅವನ್ನ ಪರಿಶೀಲನೆ ಮಾಡಿ ವಾಪಸ್ ತೋತು ಅಂತ ಹೇಳಕತ್ತಿದ್ದಾರೆ ಅಲ್ವಾ? ಸ್ವಾಮೀಜಿನ ವಿರೋಧಿಸುವಂಥವ್ರು ತುಂಬ ದೊಡ್ಡ ಪ್ರಮಾಣದಲ್ಲಿ ಹೇಳುವಂಥದ್ದು ಏನು ಅಂದರೆ, ಈ ಮಠಗಳಲ್ಲಿ ಅಂದರೆ ಈ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಸ್ಪಷ್ಟನೆ ಕೊಟ್ಟರಿ. ಇನ್ನು ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಮೀಜಿಗಳಿಗೆ ನಿರಾಣಿಯವರ ಆತ್ಮೀಯರು, ಹೀಗಾಗಿ ಅವರು ಯತ್ನಾಳ್ ಅವ್ರನ್ನ ವಿರೋಧ ಮಾಡ್ತಾರೆ ಅಂತ, ಜಯಮೃತ್ಯುಂಜಯ ಶ್ರೀಗಳನ್ನು ವಿರೋಧ ಮಾಡ್ತಾರೆ ಅಂತ. ಇನ್ನೊಂದು ಕಡೆಗೆ ಏನು ಅಂತಾರೆ, ಈ ಮಠಗಳ ನಡುವೆ ಸಿರಿಗೆರೆ ಸ್ವಾಮಿಗಳನ್ನ ಕಂಡ್ರೆ ಭಾಳ ಪ್ರೀತಿ ಗೌರವ, ಹೀಗಾಗಿ ಏನು ಅಂತಾರೆ, ಸಾಣೆಹಳ್ಳಿ ಮಠಾಧೀಶರನ್ನು ಕಂಡ್ರವ್ರಿಗೆ ಆಗಲ್ಲ ಸ್ವಾಮಿಗಳಿಗೆ ಅಂತ. ಇದು ನೋಡಿ ವಚನಾನಂದ ಶ್ರೀಗಳು ಮಾಡ್ತಿರೋದು. ಒಂದು, ನನ್ನ ಜ್ಞಾನಕ್ಕೆ ಶರಣಾಗ್ತೀನಿ. ಜ್ಞಾನ ಎಲ್ಲಿರ್ತದೆ ಅದಕ್ಕೆ ನಾನು ಶರಣಂತೀನಿ. ಈ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವ್ರ ನಂತರ, ಸಿದ್ಧಗಂಗಾ ಸ್ವಾಮೀಜಿಯವ್ರ ನಂತರ, ಪೇಜಾವರ ಸ್ವಾಮೀಜಿಯವ್ರ ನಂತರ ಒಂದು ದೊಡ್ಡ ರತ್ನ ಏನಾದರೂ ಇದ್ದರೆ, ಜ್ಞಾನರತ್ನ, ದೊಡ್ಡ ಸಂಪತ್ತಂದರೆ ಶಿರಗೆರೆಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಬಹುತೇಕ ಕರ್ನಾಟಕದಲ್ಲಿ ನನ್ನ ಅನುಭವದಲ್ಲಿ ಇಷ್ಟೊಂದು ದೇಶ ಎಲ್ಲ ಆದಮೇಲೆ ಅಷ್ಟೊಂದು ಅಧ್ಯಯನ ಮಾಡಿದಂಥ ಸ್ವಾಮಿಗಳು ಸದ್ಯ ಇಲ್ಲ. ಅದೊಂದು ಪಕ್ವವಾದಂಥ ಫಲವಾದ ಹಣ್ಣು ಅದು. ಆ ಹಣ್ಣನ್ನು ಯಾರು ಸೇವನೆ ಮಾಡ್ತಾರೋ ಒಳ್ಳೆಯದಾಗತ್ತೆ. ಅವರ ಜ್ಞಾನ ಅಪಾರವಾಗಿರುವಂಥದ್ದು, ಅವಿರಳವಾಗಿರುವಂಥದ್ದು. ಚಿನ್ಮಯ ಜ್ಞಾನಿ ಚನ್ನಬಸವನಿಗಿರುವಂಥ ಜ್ಞಾನ ಅವರಿಗಿದೆ.
ಅವರು ಅವ್ರಿಗಿರುವಂಥ ನಾಲೆಜು ಬಹುತೇಕ ಕರ್ನಾಟಕ ಸದ್ಯ ಯಾವ ಲಿಂಗಾಯತ ವೀರಶೈವ ಸ್ವಾಮಿಗಳಿಗಿಲ್ಲ ಅಂತ ಅದನ್ನು ಭಾಳ ಹತ್ರ ಹೇಳ್ತೀನಿ ನಾನು. ಅಂಥ ಸ್ವಾಮೀಜಿಯವರು ಏನನ್ನು ಹೇಳ್ತಾ ಇದ್ದರೆ ಅದು ಅನುಭವದಿಂದ ಹೇಳ್ತಾರೆ. ಹೌದಪ್ಪ, ನಾವೆಲ್ಲ ಹೆಂಗೆ ಸ್ವಾಮಿಗಳು, ನನಗೂ ಕೂಡ ಮಾರ್ಗದರ್ಶನ ಮಾಡ್ತಾರೆ ಅವರು. ಓಕೆ, ಅಂದರೆ ನಂದು ಪುಣ್ಯ ಅಲ್ವಾ. ಸಿದ್ದೇಶ್ವರ ಸ್ವಾಮಿಗಳ ಇದ್ದಾಗ ಸಿದ್ದೇಶ್ವರ ಸ್ವಾಮಿಗಳ ಹತ್ರ ನಾವು ಕೇಳ್ತಿದ್ವಿ, ಸಿದ್ಧಗಂಗಾ ಸ್ವಾಮಿಗಳ ಹತ್ರ ಹೋಗ್ತಾ ಇದ್ವಿ. ಮತ್ತು ನಮ್ಮಂಥ ಸಾಧಕರಿಗೆ ಬೇಕಲ್ಲ ನಮಗೆ. ನಾನು ಎಷ್ಟೇ ದೊಡ್ಡ ಸ್ವಾಮಿಗಳದು ಕೂಡ ನನಗೂ ಗುರು ಬೇಕಲ್ವಾ. ನಿಜ, ನಿರಂತರವಾಗಿ ಸಾಧಕನಾಗಿರ್ಬೇಕಂತ ಬಯಸ್ತೀನಿ. ಹಾಗಾಗಿ ನಾನು ಸಿರಿಗೆರೆ ಸ್ವಾಮಿಗಳಂದರೆ ಅಪಾರ ಪ್ರೀತಿ. ಅವರ ಇಡೀ ಅವರ ಜೀವನ ನೀವು ನೋಡ್ಕೊಂಡು ಬನ್ನಿ, ಸಮಾಜ ಕಟ್ಟಿದಂಥ ವಿಧಾನ ನೋಡಿ ಬನ್ನಿ ನೀವು. ಅಂಥ ಒಬ್ಬ ಸ್ವಾಮಿಗಳಿಗೆ ಸದ್ಯ ಕನ್ನಡದಲ್ಲಿ ಸಿಗೋದಿಲ್ಲ. ಓಕೆ, ಕೊನೆಯ ಪ್ರಶ್ನೆ ಸ್ವಾಮೀಜಿ. ಸ್ವಾಮೀಜಿಗಳು ಯೋಗ ಮಾಡ್ತಾರೆ, ಯೋಗ ಮಾಡಿಸ್ತಾರೆ, ಜೊತೆಗೇನು ಅಂದರೆ ಈ ಗಂಗಾರತಿ ಆಗೋ ರೀತಿಯಲ್ಲಿ ಇಲ್ಲಿ ತುಂಗಾರತಿ, ತುಂಗಭದ್ರಾರತಿ ಎಲ್ಲ ಮಾಡ್ತಾರೆ. ಎಲ್ಲವನ್ನೂ ಕೂಡ ಪ್ರಚಾರಕ್ಕೆ ಮಾಡ್ತಾರೆ. ಪ್ರಚಾರ ಪ್ರಿಯರು ವಚನಾನಂದ ಶ್ರೀಗಳು. ಈ ಒಂದು ಜೇನು ಹುಳ ಅದಕ್ಕೆ ಜೇನು ಮಾಡಬೇಕಂತಂದರೆ ಒಂದೇ ಹೂವಿನ ಮೇಲೆ ಕೂತ್ಕೊಳ್ಳೋದಿಲ್ಲ. ನೂರಾರು ಹೂಗಳ ಬಣ್ಣಗಳು ಬೇರೆ ಇರ್ತದೆ, ಪ್ರತಿಯೊಂದು ಹೂವಿನ ಫ್ರಾಗ್ರೆನ್ಸ್ ಬೇರೆ ಇರ್ತದೆ. ಆಮೇಲೆ ಅದೆಲ್ಲ ತೆಗೆದುಕೊಂಡು ಹೋಗಿ ಜೇನನ್ನು ಮಾಡ್ತದೆ. ಆದರೆ ಆ ಜೇನು ಯಾವತ್ತೂ ಆ ಹನಿಯನ್ನು ಸೇವನೆ ಮಾಡೋದಿಲ್ಲ, ಮತ್ತೊಬ್ಬರಿಗೆ ಕೊಡ್ತದೆ. ಹಾಗೆ ನಾವು ಕರ್ನಾಟಕ ಬಂದ ಮೇಲೆ ಯೋಗವಂತೆ ಗಂಗೆ ನನ್ನ ತುಂಗೆ ಹತ್ರ ಕಳಿಸಿದ್ದಾಳೆ. ಆ ತಟದಲ್ಲಿ ಇದ್ಕೊಂಡು ಅಲ್ಲಿ ಸಾವಿರಾರು ನಿರಂತರ ಹೊಲಸು ಎಲ್ಲ ಇತ್ತು, ಸಾಕಷ್ಟು ಗಲಜಿತ್ತು. ಅದೊಂದು ಐತಿಹಾಸಿಕ ಕ್ಷೇತ್ರ, ಕಾಶಿಯಷ್ಟೇ ಶ್ರೇಷ್ಠವಾಗಿರುವಂಥ ಕ್ಷೇತ್ರ ಹರಿಹರೇಶ್ವರನ ಪದತಲದಲ್ಲಿ ತುಂಗೆ ಹರಿತಾ ಇದ್ದಾಳೆ ಅಂತ. ಹರಿಹರದಲ್ಲಿ ಒಂದು ಕಡೆ ನಿಂತ್ಕೊಂಡು ನೀವು ತುಂಗಾರತಿ ಮಾಡಿಬಿಟ್ರೆ, ಗಂಗಾರತಿ ಮಾಡಿಬಿಟ್ರೆ, ತುಂಗಭದ್ರಾರತಿ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಸ್ವಾಮೀಜಿ? ಇಲ್ಲ, ಅದರಿಂದ ನೋಡಿ ಭಾಳಷ್ಟು ಜನ ಪ್ರೇರಣೆಗೊಂಡರು. ಅಲ್ಲಿ ತುಂಗಾ ಆರತಿನ ಶುರು ಮಾಡ್ತೀವಿ. ಈ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ಆರತಿ ಮಾಡ್ಬೇಕಂತ ಶುರು ಮಾಡಿದರು. ಅದಕ್ಕಿಂತ ಮೊದಲು ಇಟ್ನಾಳ್ ಅವರು, ರಾಘವೇಂದ್ರ ಇಟ್ನಾಳ್ ಅವರು ಆ ತುಂಗಭದ್ರಾ ತೀರದಲ್ಲಿ ಅಲ್ಲಿ ತುಂಗಭದ್ರಾ ಆರತಿ ಮಾಡಕ್ಕೆ ಅಲ್ಲಿ ಮಾಡಿದ್ರು. ಅದನ್ನು ಪ್ರೇರಣೆಗೊಂಡಂಥ ಮುರುಗೇಶ್ ರಾಣಿಯವರು ಅವರು ಕೃಷ್ಣ ಆರತಿ ಮಾಡಕ್ಕೆ ಶುರು ಮಾಡಿದರು. ಇವತ್ತು ಎಲ್ಲ ಕಡೆ ಆರತಿ ಆರಿದ್ರೆ ಈ ಆರತಿಯ ಬೆಳಕಿನ ಇಡೀ ಕರ್ನಾಟಕ ಬೆಳಗಲ್ಲ. ಜೊತೆಗೆ ಇದು ಈ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅಂತಾರೆ, ವೀರಶೈವ ಧರ್ಮ ಅಂತಾರೆ. ಏನಿದ್ರಲ್ಲಿ ಏನೋ ಗೊಂದಲಗಳಿದೆಯಲ್ಲ ಸ್ವಾಮೀಜಿ, ಏನಿದು? 2003ಕ್ಕಿಂತ ಪೂರ್ವದಲ್ಲಿ ಎಲ್ಲರ ಜಾತಿಯನ್ನು ನೋಡಿ ಹಿಂದೂ ಲಿಂಗಾಯತ ಅಂತಿದೆ. 2003ನೇ ಇಸ್ವಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂದಿನ ಅಧ್ಯಕ್ಷರ ಭೀಮನ ಖಂಡ್ರೆಯವರು ಮತ್ತು MP ಪ್ರಕಾಶ್ ಅವರು ಕೇಂದ್ರಕ್ಕೆ ಹೋದರು, ನಮಗೆ ಪ್ರತ್ಯೇಕ ವೀರಶೈವ ಧರ್ಮವನ್ನು ಕೊಡಿ ಅಂಥೇಳಿ. ಆವಾಗ ಸುಪ್ರೀಂ ಕೋರ್ಟ್ ಹೋಗಿ ಅದೇನಿತ್ತು, ವೀರಶೈವ ಅನ್ನೋದು ಸನಾತನದ ಒಂದು ಭಾಗ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿತ್ತು. ಆಮೇಲೆ ಮತ್ತೆ ಹಿರಿಯರು ಏನು ಮಾಡಿದರು, ವೀರಶೈವ ಅಂದ್ರೆ ಆಗಲಿಲ್ಲ, ಮತ್ತು ವೀರಶೈವ ಜೊತೆಗೆ ಲಿಂಗಾಯತ ಸೇರಿಸ್ಕೋಬೇಕಂತ ವೀರಶೈವ ಲಿಂಗಾಯತ ಅಂಥೇಳಿ ಮತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಹೋದರು. ಆವಾಗೂ ಅವ್ರಂದರು ವೀರಶೈವ ಅನ್ನೋದು ಸನಾತನ ಭಾಗ, ಸನಾತನ ಸಂಸ್ಕೃತಿಯ ಒಂದು ಭಾಗ, ಹಿಂದುವಿನ ಒಂದು ಭಾಗ ಅಂಥೇಳಿ ಆವಾಗೂ ಅದು ತಿರಸ್ಕಾರ ಆಯಿತು. ಆಮೇಲೆ 2018ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಭಾಳ ದೊಡ್ಡ ಮಟ್ಟದ ಪ್ರತ್ಯೇಕ ಹೋರಾಟ ಆಯಿತು. ಕೇಂದ್ರ ಮೋದಿ ಸರ್ಕಾರಕ್ಕೆ ಹೋಯಿತು. ಮೋದಿ ಸರ್ಕಾರ ಪ್ರತ್ಯೇಕ ಲಿಂಗಾಯತ ಕೊಡಿ ಅಂತ ಕೇಳಿದಾಗ ಅವರು ಒಂದು ಪತ್ರವನ್ನು ಬರೆದರು, ಲಿಂಗಾಯತ ಧರ್ಮದ ಮಾನ್ಯತೆ ಕೊಡಲು ಕಷ್ಟ ಸಾಧ್ಯ ಅಂತ ಹೇಳಿದರು. ಅಂತ ತಿರಸ್ಕಾರ ಮಾಡಲಿಲ್ಲ, ಪುರಸ್ಕಾರ ಮಾಡಲಿಲ್ಲ. ಈ ಹಿನ್ನೆಲೆ ಏನಾಗಿದೆ ಅಂತಂದರೆ ಇಡೀ ವೀರಶೈವ ಮಹಾಸಭಾ ಆಗಲಿ, ಇವರು ಅಥವಾ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಆಗಲಿ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಆಗಲಿ, ಇವ್ರದೇ ಅಂಥದ್ದು ವಿಚಾರನ ಇಟ್ಕೊಂಡಿದ್ದಾರೆ. ಸಾಮಾಜಿಕವಾಗಿ ನಾವೆಲ್ಲ ವೀರಶೈವ ಲಿಂಗಾಯತರು ಒಂದಂತ ಹೇಳ್ತಾ ಇಲ್ಲ. ಸೋಷಿಯಲಿ ವಿ ಆರ್ ಆಲ್ ಒನ್. ಕುಡುತೊಳು ವ್ಯವಹಾರ ಇರ್ಬೋದು, ನೆಂಟಸ್ಕೆ ಇರ್ಬೋದು, ಎಲ್ಲ ಒಂದೇ. ಅದರ ತತ್ವ ಅಂತ ಬಂದಾಗ, ಫಿಲಾಸಫಿ ಅಂತ ಬಂದಾಗ ವೀರಶೈವ ಫಿಲಾಸಫಿ ಬೇರೆ ಇದೆ, ಲಿಂಗಾಯತ ಫಿಲಾಸಫಿ ಅಂತಿದೆ. ಸ್ವಾಮೀಜಿ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ಜೊತೆಗೆ ಏನಂದ್ರೆ ಒಂದು ಕ್ಲಾರಿಟಿ, ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ನಿಲುವುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಥ್ಯಾಂಕ್ ಯು ವೆರಿ ಮಚ್ ಸ್ವಾಮೀಜಿ. ನಮಸ್ಕಾರ. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.